ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯುದ್ಧದ ಎಫೆಕ್ಟ್ನಿಂದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಆಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 2,000 ಅಂಕಗಳಿಗಿಂತಲೂ ಹೆಚ್ಚು ಕುಸಿತ ಆಗಿದೆ. ಯುದ್ಧದಿಂದಾಗಿ ನಿಫ್ಟಿ ಕೂಡ 677 ಪಾಯಿಂಟ್ ಕುಸಿತವನ್ನು ಕಂಡಿದೆ. ಬರೋಬ್ಬರಿ 12 ಲಕ್ಷ ಕೋಟಿ ಹೂಡಿಕೆದಾರರ ಹಣ ನಷ್ಟ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದು ಎರಡನೇ ಬಾರಿಗೆ ಆಗ್ತಾ ಇರುವಂತಹ ಬಹುದೊಡ್ಡ ರಕ್ತಪಾತ. ಇದು ಷೇರು ಮಾರುಕಟ್ಟೆಯಲ್ಲಿ ಕಳೆದ ಬಾರಿ ಕೂಡ ಯುದ್ಧ ಶುರುವಾದ ಮೊದಲ 2-3 ದಿನಗಳ ಅಂತರದಲ್ಲಿಯೇ ಸಾಕಷ್ಟು ಕುಸಿತವನ್ನು ಕಂಡಿತ್ತು ಷೇರು ಮಾರುಕಟ್ಟೆ. ಇದೀಗ ಮತ್ತೊಮ್ಮೆ 2,000 ಅಂಕಗಳಿಗಿಂತಲೂ ಜಾಸ್ತಿ ಕುಸಿತವನ್ನು ಕಂಡಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ರಕ್ತಪಾತ ಇದು. ಸೆನ್ಸೆಕ್ಸ್ನಲ್ಲಿ 2,000 ಅಂಕಗಳಿಗಿಂತಲೂ ಹೆಚ್ಚು ಕುಸಿತವನ್ನು ಕಂಡಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ನಿಫ್ಟಿ ಕೂಡ 600 ಅಂಕಗಳಷ್ಟು ಇಳಿಕೆಯನ್ನು ಕಂಡಿರುವಂಥದ್ದು. ಸುಮಾರು 12 ಲಕ್ಷ ಕೋಟಿ ಹಣ ಹೂಡಿಕೆದಾರರಿಗೆ ನಷ್ಟ ಸಂಭವಿಸಿದೆ ಇದರಿಂದಾಗಿ ಅಂತ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಇದಕ್ಕೆಲ್ಲ ಕಾರಣ ಯುದ್ಧದ ಎಫೆಕ್ಟ್. ಹಾಗಾಗಿ ಸಾಕಷ್ಟು ವ್ಯಾಪಾರ ವ್ಯವಹಾರಗಳ ಮೇಲೆ ಹೊಡೆತವನ್ನು ಇದು ಕೊಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಯಾವುದೇ ರೀತಿಯ ಆ ಸ್ಟ್ರೇಟ್ನ ಮೂಲಕ, ಹಾರ್ಮುಜ್ ಸ್ಟ್ರೇಟ್ ಏನಿದೆ ಅದರ ಮೂಲಕ ಬರುವಂತಹ ಯಾವ ಹಡಗುಗಳು ಸಂಚಾರವನ್ನು ಮಾಡ್ತಾ ಇಲ್ಲ. ಇದರಿಂದಾಗಿ ಆಮದು ರಫ್ತಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗೆ ಇದು ಷೇರು ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇರುವಂಥದ್ದು. ವ್ಯವಹಾರ ಕಡಿಮೆ ಆಗಿರೋದ್ರಿಂದ ಷೇರುಗಳ ಬೆಲೆಯಲ್ಲಿ ಕೂಡ ಇಳಿಕೆ ಆಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತವೇ ಆಗ್ತಾ ಇದೆ. ಮುನ್ನುಗ್ತಾ ಇದ್ದಂತಹ ಗೂಳಿ ಈಗ ರಕ್ತಪಾತವನ್ನು ನೋಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿಫ್ಟಿಯಲ್ಲಿ ಸುಮಾರು 677 ಪಾಯಿಂಟ್ಸ್ ಕುಸಿತ ಕಂಡಿದ್ದರೆ ಸೆನ್ಸೆಕ್ಸ್ನಲ್ಲಿ 2,000 ಅಂಕಗಳಿಗಿಂತಲೂ ಹೆಚ್ಚು, ಇದು 2,000ಕ್ಕೂ ಹೆಚ್ಚು ಕುಸಿತವನ್ನು ಕಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಹೂಡಿಕೆದಾರರಿಗೆ ಸುಮಾರು 12 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಸಂಭವಿಸಿದೆ ಈ ಒಂದು ಕಾರಣದಿಂದಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.